ನಮಸ್ಕಾರ ರೈತ ಬಾಂಧವರೇ, ಈ ವಿಡಿಯೋದ ಉದ್ದೇಶ ಏನಂತಂದರೆ FID ಬಗ್ಗೆ ಮಾಹಿತಿ ಕೊಡುವುದು. FID ಅಂತಂದರೆ ಏನು, FID ಇಂದ ಆಗುತ್ತಕ್ಕಂಥ ಉಪಯೋಗಗಳೇನು, ಹಾಗೂ FIDಯನ್ನು ರಸಗೊಬ್ಬರಕ್ಕೆ, ಅದರಲ್ಲಿ ಯೂರಿಯಾದಂತಹ ಪ್ರಮುಖ ಗೊಬ್ಬರಗಳಿಗೆ ಕಡ್ಡಾಯವಾಗಿಸಿರ್ತಕ್ಕಂಥದ್ದು ಯಾಕೆ, ಮತ್ತು ಒಂದು FIDಗೆ ಎಷ್ಟು ಗೊಬ್ಬರ ಸಿಗ್ತದೆ ಅಂತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ಹೇಳಲಿಕ್ಕೆ. ಒಂದು ತಿಂಗಳಿಗೆ ಒಂದು ಯೂರಿಯಾ ಅಂತಂದ್ರೆ ಒಂದು ಚೀಲ ಯೂರಿಯಾ ಬೇಕಂತಂದ್ರೆ ನಿಮ್ಗೆ ಕಂಪಲ್ಸರಿ FID ನಂಬರ್ ಬೇಕಾಗ್ತದೆ ರೀ. ಆ FID ನಂಬರ್ ಎಲ್ಲಿ ಸಿಗ್ತದೆ ಅಂಥೇಳಿ ಅನ್ನೋದು, ಮತ್ತು ಒಂದು FID ನಂಬರ್ಗೆ, ಒಂದು ಫಾರ್ಮರ್ ಐಡೆಂಟಿಫಿಕೇಷನ್ ನಂಬರ್ಗೆ ಒಂದು ಚೀಲ ಯೂರಿಯಾ ಮಾತ್ರವನ್ನು ಕೊಡ್ತಾರೆ. ಹೌದು ರೈತ ಬಾಂಧವರೇ, ಇಷ್ಟೊಂದು ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥ FID ಸಂಖ್ಯೆ ರೈತರಿಗೆ ಎಲ್ಲಿ ಸಿಗುತ್ತದೆ, ಅದರಿಂದ ಆಗ್ತಕ್ಕಂತಹ ಉಪಯೋಗಗಳೇನು, ಅವುಗಳಿಗೆ ಬೇಕಾಗ್ತಕ್ಕಂತಹ ದಾಖಲಾತಿಗಳೇನು ಅನ್ನೋದನ್ನು ಈ ಮುಂದಿನ ವಿಡಿಯೋದಲ್ಲಿ ತಮಗೆ ತಿಳಿಸುತ್ತೇವೆ. FID ಒಂದು ವೈಯಕ್ತಿಕ ರೈತನ ಯುನಿಕ್ ID ಸಂಖ್ಯೆ. ಇದರಲ್ಲಿ ರೈತನ ಭೂಮಿ, ಬೆಳೆ ಮತ್ತು ಬ್ಯಾಂಕ್ ಆಧಾರ ಮುಂತಾದ ಮಾಹಿತಿಗಳು ಕೂಡ ಸೇರಿರುತ್ತವೆ. ರೈತರನ್ನು ಸರಿಯಾಗಿ ಗುರುತಿಸಲು, ಸರ್ಕಾರದ ಯೋಜನೆಗಳನ್ನು ನೇರವಾಗಿ ರೈತರಿಗೆ ತಲುಪಿಸಲು, ಡೂಪ್ಲಿಕೇಟ್ ದಾಖಲಾತಿಗಳನ್ನು ತಪ್ಪಿಸಲು, ಡಿಜಿಟಲ್ ಕೃಷಿ ವ್ಯವಸ್ಥೆಯನ್ನು ರೂಪಿಸಲು FID ಸಹಾಯಕವಾಗಿದೆ. ರೈತರ ಬಗ್ಗೆ FIDಯಲ್ಲಿರುವ ಮಾಹಿತಿ: ರೈತನ ಹೆಸರು, ಆಧಾರ್ ಸಂಖ್ಯೆ, ಮೊಬೈಲ್ ಸಂಖ್ಯೆ, ಭೂಮಿ ವಿವರ ಅಂದರೆ ಸರ್ವೆ ನಂಬರ್, ಹಾಗೂ ಬೆಳೆ ವಿವರ, ಬ್ಯಾಂಕ್ ಖಾತೆಯ ಮಾಹಿತಿ ಕೂಡ ಇರುತ್ತೆ. FIDಯ ಪ್ರಯೋಜನಗಳನ್ನು ನೋಡ್ತಾ ಹೋದರೆ, ಬೆಳೆ ವಿಮೆಗೆ ಈಗಾಗಲೇ ಕ್ರಾಪ್ ಇನ್ಶೂರೆನ್ಸ್ ಅಂತ ಮಾಡಿಸಿರ್ತಕ್ಕಂಥವ್ರಿಗೆ, ಹಾಗೂ PM ಕಿಸಾನ್ ಯೋಜನೆಯ 6,000 ರೂಪಾಯಿಗಳು ವರ್ಷದ ಪೂರ್ತಿ ಬರ್ತಕ್ಕಂತಹ ಇದೇ ನಂಬರ್ನಿಂದ ಬರ್ತದೆ. ಸಬ್ಸಿಡಿಯಲ್ಲಿ ಸಿಗ್ತಕ್ಕಂಥ ಬೀಜ ಮತ್ತು ರಸಗೊಬ್ಬರಗಳು ಕೂಡ ಇದೇ ನಂಬರ್ನಿಂದ ಬರುವಂಥದ್ದು. ಸರ್ಕಾರದ ಕೃಷಿ ಯೋಜನೆಗಳಲ್ಲಿ ಸಿಗ್ತಕ್ಕಂತಹ ಎಲ್ಲ ತರಹದ ಯೋಜನೆಗಳು ಕೂಡ ಈ FIDಯ ಮೂಲದಿಂದ ಬರುತ್ತವೆ. ಇಷ್ಟೊಂದು ಮಹತ್ವವನ್ನು ಹೊಂದಿರತಕ್ಕಂಥ FIDಯನ್ನು ನಾವು ಪಡೆಯುವುದು ನಮ್ಮ ಹತ್ತಿರದ ಗ್ರಾಮೋನ್ ಹಾಗೂ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಬೇಕು. ಆಧಾರ್ ಕಾರ್ಡ್, RTC, ಬ್ಯಾಂಕ್ ಪಾಸ್ಬುಕ್ ತೆಗೆದುಕೊಂಡು ಹೋಗಬೇಕು. ನಮ್ಮ ಮಾಹಿತಿಯನ್ನು ನಾವು ಅಲ್ಲಿ ದಾಖಲಿಸ್ತಕ್ಕಂಥದ್ದು. ಆನಂತರ ನಮಗೆ FID ಸಂಖ್ಯೆಯನ್ನು ಸಿಗ್ತದೆ. ಗೆಳೆಯರೇ, ಆಧಾರ್ ಮತ್ತು ಮೊಬೈಲ್ ಲಿಂಕ್ ಇರಬೇಕು, ಸರಿಯಾದ ಭೂಮಿ ದಾಖಲೆಯನ್ನು ಕೊಡಬೇಕು, ಬ್ಯಾಂಕ್ ಖಾತೆ ಸರಿಯಾಗಿ ಇರಬೇಕು. ಆನಂತರ ನಮ್ಮ FID ನಂಬರ್ ಸಿಗುತ್ತದೆ. ಹಾಗೆ ಸರ್ಕಾರದ ಎಲ್ಲ ತರಹದ ಯೋಜನೆಗಳು ಕೂಡ ಇದೇ ನಂಬರ್ನಿಂದ, FID ಫಾರ್ಮರ್ ಐಡೆಂಟಿಫಿಕೇಷನ್ ನಂಬರ್ದಿಂದ ನಮಗೆ ಸಿಗುತ್ತದೆ. ನೇಗಿಲ ಕುಲದೊಳ ಅಡಗಿದೆ ಕರ್ಮ, ನೇಗಿಲ ಮೇಲೆಯೇ ನಿಂತಿದೆ ಧರ್ಮ, ಉಳುವ ಯೋಗಿಯ ನೋಡಲ್ಲಿ